ಫ್ರೆಂಡ್ಸ್, ಸೊ ನಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಕ್ಸೆಲ್ಲಿನ ಒಂದಿನ ಭಾಗ ಅಂದರೆ ಎಕ್ಸೆಲಲ್ಲಿ ಬರುವಂಥ PMT ಅನ್ನುವಂಥ ಒಂದು ಫಾರ್ಮುಲಾದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಕಂಪ್ಯೂಟರ್ ಮಾಹಿತಿಯನ್ನು ಹೆಚ್ಚೆಚ್ಚಿಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ನೀವು ಪೂರ್ತಿ ವ್ಯೂ ಮಾಡಿರಿ, ಅಂದರೆ ನೋಡಿರಿ, ಪೂರ್ತಿ ವಾಚ್ ಮಾಡಿರಿ. ಅದಾದಮೇಲೆ ನಿಮಗೆ ಸ್ಟೆಪ್ಗಳು, ನಾನು ಹೇಳುವಂಥ ಸ್ಟೆಪ್ಗಳೆಲ್ಲ ಇರುತ್ತಲ್ಲ, ಸೊ ಅದು ಬೇಕಿದ್ರೆ ನೋಟ್ ಮಾಡ್ಕೊಳ್ರಿ. ಸೊ ನಿಮ್ಗೆ ಆಲ್ರೆಡಿ ಕಲ್ತಿದ್ದಿದ್ರೆ ಇನ್ನೊಂದು ಸರಿ ರಿವಿಸನ್ ಥರ ಆಗುತ್ತೆ. ಕಲಿದೇಗಿದ್ದವರು ಇದನ್ನು ನೋಡಿಕೊಂಡು ಆ ಫಾರ್ಮುಲಾಸ್ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ನೋಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಎಕ್ಸೆಲಲ್ಲಿ PMT ಅನ್ನುವಂಥ ಫಾರ್ಮುಲಾಸ್ ಹೇಳ್ತೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ PMT ಅಂತಂದರೆ ಪಿರಿಯಾಡಿಕ್ ಪೇಮೆಂಟ್ ಟೈಪ್ ಅಂತ, ಅಂದರೆ ಇದನ್ನು ಯೂಸ್ಡ್ ಫಾರ್ ಲೋನ್ ಇನ್ಸ್ಟಾಲ್ಮೆಂಟ್ ಕ್ಯಾಲ್ಕುಲೇಷನ್ ಅಂತ, ಅಂದರೆ ಲೋನಿನ ಇನ್ಸ್ಟಾಲ್ಮೆಂಟನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರನೇ ಯೂಸ್ ಮಾಡುವಂಥ ಒಂದು ಫಾರ್ಮುಲಾ, ಅದಕ್ಕೆ PMT ಅಂತ ಹೇಳ್ತೀವಿ. ಸೊ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಒಂದು ಟೇಬಲ್ಸ್ ಎಕ್ಸಾಂಪಲ್ ಆಗಿ ಒಂದು ಟೇಬಲನ್ನು ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ನಾವು ಮೊದಲಿನ ಒಂದು ರೋವನ್ನು ಏನು ಮಾಡ್ತೀನಿ, ಎಕ್ಸೆಲ್ ಶೀಟ್ ಇದೆಯಲ್ಲ, ಸೊ ಇದು ಮೊದಲಿನ ರೋವನ್ನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಅದಾದಮೇಲೆ ನೆಕ್ಸ್ಟ್ ಮರ್ಜ್ ಹೆಡ್ಲೈನ್ಸ್ ಬರೀಲಿಕ್ಕೋಸ್ಕರ. ಸೊ ನೆಕ್ಸ್ಟು ಇಲ್ಲಿ ನಾನು ಲೋನ್ ಇನ್ಸ್ಟಾಲ್ಮೆಂಟ್ ವಿತ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಂತ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಂದರೆ ಈಗ ಇನ್ಸ್ಟಾಲ್ಮೆಂಟನ್ನು ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು ಅನ್ನೋದು ಮೆಥಡನ್ನು ತೋರಿಸ್ತೀನಿ. ಸೊ ಇದು ನಾನೀಗ ಸೀರಿಯಲ್ ನಂಬರ್, ಅದಾದಮೇಲೆ ನೇಮ್ ಆಫ್ ಪರ್ಸನ್, ಅಂದರೆ ಲೋನ್ ತೊಗೊಂಡವ್ರು ಯಾರು ಅಂತ ಅವ್ರ ನೇಮನ್ನು ಬರೀಬೇಕು. ಅದಾದಮೇಲೆ ಇಲ್ಲಿ ಲೋನ್ ಅಮೌಂಟ್, ಎಷ್ಟು ಯಾರ್ಯಾರು ಎಷ್ಟೆಷ್ಟು ಲೋನ್ ತೊಗೊಂಡಿದ್ದಾರೆ, ಸೊ ಅದರ ಅಮೌಂಟನ್ನು ಬರೆಯುವಂಥದ್ದು. ಲೋನ್ ಅಮೌಂಟ್. ಅದಾದಮೇಲೆ ನೆಕ್ಸ್ಟು ಪೀರಿಯಡ್ಸ್, ಅಂದರೆ ಇಯರ್ಸ್. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಇಂಟ್ರೆಸ್ಟ್ ರೇಟ್ ಅಂತ, ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಅದಾದಮೇಲೆ ನೆಕ್ಸ್ಟ್ ಇಯರ್ಲಿ ಇನ್ಸ್ಟಾಲ್ಮೆಂಟ್. ಓಕೆ, ಇದಿಷ್ಟು ಕಾಲಮ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಸೀರಿಯಲ್ ನಂಬರ್, ನೇಮ್, ಲೋನ್ ಅಮೌಂಟ್, ಪೀರಿಯಡ್ಸ್, ಇಂಟ್ರೆಸ್ಟ್ ಮತ್ತು ಇಯರ್ಲಿ ಇನ್ಸ್ಟಾಲ್ಮೆಂಟ್ ಅಂತ. ಸೊ ನೆಕ್ಸ್ಟು ನಾವು 4 ಜನದ್ದು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಒಂದು 4 ಮೆಂಬರ್ಸ್ ಡೀಟೇಲ್ಸನ್ನು ಎಕ್ಸಾಂಪಲಾಗಿ ತೊಗೊಳ್ತೀನಿ. ಸೊ ಇಲ್ಲಿ 3, 4. ಸೊ ಇಲ್ಲಿ ಲೋನ್ ಅಮೌಂಟ್ 25,000, 75,000, 1,50,000, 2,25,000. ಸೊ ಈ ಥರ ಲೋನನ್ನು ತೊಗೊಂಡಿರುವಂಥದ್ದು, ಅಂದರೆ ಈಗ ಬ್ಯಾಂಕ್ ಇರ್ಬೋದು, ಇಲ್ಲ ಸಹಕಾರಿ ಸಂಸ್ಥೆ, ಈ ಥರ ಇದರಲ್ಲಿ ಲೋನನ್ನು ತೊಗೊಂಡಿರುವಂಥದ್ದು ಇದು. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಪೀರಿಯಡ್ಸ್, ಒಬ್ಬೊಬ್ಬರು ಒಂದೊಂಥರ ಪೀರಿಯಡನ್ನು ತೊಗೊಂಡಿರ್ತಾರೆ. ಅಂದರೆ ನಾನೀಗ 1 ವರ್ಷ ಕಟ್ಬೋದು, 2 ವರ್ಷ ಕಟ್ಬೋದು, ಈ ಥರ ಪೀರಿಯಡ್ಸನ್ನು, ಅಂದರೆ ಅವರು ಕೈಯಲ್ಲಿ ಎಷ್ಟು ಕಟ್ಟಲಿಕ್ಕಾಗುತ್ತೋ ಅಷ್ಟು ಪೀರಿಯಡ್ ಇನ್ಸ್ಟಾಲ್ಮೆಂಟನ್ನು ತೊಗೊಂಡಿರ್ತಾರಲ್ಲ. ಸೊ ಇಲ್ಲಿ ನಾನು ಒಂದು 3 ಇಯರ್ಸ್ ಅಂತ ತೊಗೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು 5 ಇಯರ್ಸ್ ತೊಗೊಳ್ಳೋದು. ಅದಾದಮೇಲೆ ನೆಕ್ಸ್ಟು 8 ಇಯರ್ಸ್, ಅವನು 1,50,000. ಸೊ ಇಲ್ಲೊಬ್ಬ 6 ಇಯರ್ಸ್ ಅಂತ ತೊಗೊಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಇಂಟ್ರೆಸ್ಟ್, ಇವರಿಗೆ ಒಂದು 12% ಇಂಟ್ರೆಸ್ಟ್ ಅಮೌಂಟ್. ಅದಾದಮೇಲೆ ಇವರಿಗೆ ಒಂದು
14%, ಆಮೇಲೆ 9%, ಆಮೇಲೆ ಒಂದು 7%. ಈ ಥರ ಬೇರೆ ಬೇರೆ ಇಂಟ್ರೆಸ್ಟ್ ರೇಟನ್ನು ಇರುತ್ತೆ. ಅಂದರೆ ಒಂದೊಂದು ಟೈಪಿನ ಲೋನಿಗೆ ಒಂದೊಂದು ಥರ ಇಂಟ್ರೆಸ್ಟನ್ನು ಇರುತ್ತೆ. ಈಗ ಹೌಸಿಂಗ್ ಲೋನ್ ಬೇರೆ, ಕಾರ್ ಲೋನ್ ಬೇರೆ, ಪರ್ಸ್ನಲ್ ಲೋನ್ ಬೇರೆ. ಸೊ ಈ ಥರ ಲೋನ್ ಇರೋದ್ರಿಂದ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ನಾನಿಲ್ಲಿ ಒಂದು ಅಂದಾಜು ಇಂಟ್ರೆಸ್ಟ್ ಅಮೌಂಟ್ ರೇಟನ್ನು ಇಲ್ಲಿ ನಾನು ಮೆನ್ಷನ್ ಮಾಡಿಕೊಂಡೆ. ಸೊ ಅದಾದಮೇಲೆ ಇಯರ್ಲಿ ಇನ್ಸ್ಟಾಲ್ಮೆಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ. ಸೊ ಈಗ ನಾವೇನು ಮಾಡಬೇಕು, PMT ಫಾರ್ಮುಲಾಸನ್ನು ಯೂಸ್ ಮಾಡ್ಕೋಬೇಕು. ನಾವು ಎಲ್ಲಿಗೆ ಹೋಗಬೇಕಾಗುತ್ತೆ, ಕರ್ಸರ್ ಇಯರ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಇಟ್ಟು ಫಾರ್ಮುಲಾಸ್ ಅಂತ ಬರುತ್ತಲ್ಲ, ಟ್ಯಾಬಿಗೆ ಬಂದು ಇಲ್ಲಿ ಫೈನಾನ್ಷಿಯಲ್ ಅಂತ ಇರುತ್ತೆ. ಸೊ ಇದರೊಳಗಡೆ PMT ಅನ್ನೋದನ್ನು ಯೂಸ್ ಮಾಡ್ಕೋಬೇಕಿಲ್ಲಿ. PMT ಅಂತ ಕಾಣಿಸ್ತಾ ಇದೆ ಅಲ್ವಾ, ಪಿರಿಯೋಡಿಕ್ ಪೇಮೆಂಟ್ ಟೈಪ್ ಅಂತ. ಸೊ ಇಲ್ಲಿ ಫಂಕ್ಷನ್ ಆರ್ಗ್ಯುಮೆಂಟ್ ಅಂತ ಬರುತ್ತೆ ನೋಡಿ, ಇದು ತೊಗೊಂಡಾಗ ಅಲ್ವಾ. ಸೊ ಇಲ್ಲಿ ಫಂಕ್ಷನ್ ಆರ್ಗ್ಯುಮೆಂಟಲ್ಲಿ ಏನೇನು ಕಾಣಿಸುತ್ತೆ ನಮಗೆ, ರೇಟ್ ಅಂತ ಕಾಣಿಸುತ್ತೆ. ಆಮೇಲೆ NPR ಅಂದರೆ ನಂಬರ್ ಆಫ್ ಪೀರಿಯಡ್ಸ್ ಅಂತ. ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಆರ್ ಪ್ರೆಸೆಂಟ್ ವ್ಯಾಲ್ಯೂಸ್, ಇಲ್ಲಿ ಫ್ಯೂಚರ್ ವ್ಯಾಲ್ಯೂಸ್ ಅಂತ. ಓಕೆ, ನೆಕ್ಸ್ಟ್ ಸಿಗುವಂಥ ಅಮೌಂಟ್ ಅದು. ಟೈಪ್ ಅಂತಂದರೆ ಇಲ್ಲಿ ಟ್ರೂ ಆರ್ ಫಾಲ್ಸ್ ಆ್ಯಕ್ಷನನ್ನು ಇಲ್ಲಿ ಹಾಕುವಂಥದ್ದು. ಸೊ ಇಲ್ಲಿ ನಾನೀಗ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ತೀನಿ. ಫಸ್ಟು ರೇಟಲ್ಲಿ ನಾವೇನು ಕರ್ಸರ್ ಇಲ್ಲಿಟ್ಟು ರೇಟಲ್ಲಿ ಯಾವ್ದು ತೊಗೋಬೇಕು, ಇಂಟ್ರೆಸ್ಟ್ ರೇಟ್ ಸೆಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ರೇಟಲ್ಲಿ ಕ್ಲಿಕ್ ಇಟ್ಟು ಇಂಟ್ರೆಸ್ಟ್ ರೇಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಅದಾದಮೇಲೆ ನೆಕ್ಸ್ಟು ನಂಬರ್ ಆಫ್ ಪೀರಿಯಡ್ NPR ಅಂತ ಇದೆ. ಸೊ ಇಲ್ಲಿ ಪೀರಿಯಡ್ಸ್ ಸೆಲ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ PV ಅಂತ ಇದೆ, ಪ್ರಿನ್ಸಿಪಲ್ ಅಮೌಂಟ್. ಇಲ್ಲಿ ಲೋನ್ ಅಮೌಂಟ್ ಮೇಲೆ ತೊಗೊಳ್ಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ C3, E3 ಅಂದರೆ ಇಂಟ್ರೆಸ್ಟ್ ರೇಟ್, D3 ಅಂದರೆ ಪೀರಿಯಡ್ಸ್, C3 ಅಂದರೆ ಲೋನ್ ಅಮೌಂಟ್. ಅದಾದಮೇಲೆ FV ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ನಾವಿಲ್ಲಿ ಪೇಮೆಂಟ್ ಲೋನು ಇನ್ಸ್ಟಾಲ್ಮೆಂಟ್ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ FV ಅವಶ್ಯಕತೆ ಇಲ್ಲ. FV ಹಾಗೆ ಬಿಟ್ಬಿಟ್ರಾಯ್ತು. ಸೊ ನೆಕ್ಸ್ಟು ಟೈಪಲ್ಲಿ ಇಲ್ಲೇನು ಹೇಳುತ್ತೆ ಕೇಳಿದ್ರೆ, ಪೇಮೆಂಟ್ ಆಫ್ ವ್ಯಾಲ್ಯೂ ಫಾರ್ ಬಿಗಿನಿಂಗ್ ಆರ್ ಎಂಡ್ ಅಂತ ಎರಡು ಥರ ಇರುತ್ತೆ. ಅಂದರೆ 0 ಮತ್ತು 1 ಮತ್ತು 0 ಅಂತ ತೊಗೊಳ್ತಾರೆ. ಬಿಗಿನಿಂಗ್ ಅಂದರೆ 1, ಎಂಡ್ ಆಫ್ ಪೀರಿಯಡ್ಸ್ ಅಂತಂದರೆ 0, ಅಂದರೆ ನಾವು ಇನ್ಸ್ಟಾಲ್ಮೆಂಟನ್ನು ಕಟ್ಟುವಂಥ ಟೈಮಿಂಗ್ಸ್ ಅಂತ. ಸೊ ಇಲ್ಲಿ ನೀವು 1 ತೊಗೋಬೋದಿಲ್ಲ, 0ನ ಹಾಕ್ಕೊಳ್ಬೋದು. ಓಕೆ, ಅದಾದಮೇಲೆ ನೆಕ್ಸ್ಟು ಇಲ್ಲಿ ಓಕೆ ಮಾಡೋಕ್ಕಿಂತ ಮೊದಲೇ ಇನ್ನೊಂದು ಏನನ್ನು ಅಬ್ಸರ್ವ್ ಮಾಡ್ಕೋಬೇಕು ಕೇಳಿದ್ರೆ, ಇಲ್ಲಿ ಇಸ್ ಈಕ್ವಲ್ ಟು ಅಮೌಂಟ್ ಬರುತ್ತೆ. ಅಂದರೆ ನಾವು ಇಲ್ಲೆಲ್ಲ ಸೆಲ್ ಅಡ್ರೆಸ್ ಹಾಕಿದ್ಮೇಲೆ ಇಲ್ಲಿ ಇಸ್ ಈಕ್ವಲ್ ಟು ಅಮೌಂಟ್ ಬರುತ್ತೆ. ಸೊ ಇಲ್ಲಿ ಅಂದರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಬರುತ್ತಲ್ಲ. ಸೊ ಅದೇನಾಗುತ್ತೆ ಕೇಳಿದ್ರೆ ಮೈನಸಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ. ಯಾಕೆ ಮೈನಸಲ್ಲಿ ತೋರಿಸ್ತಾ ಇದೆ ಕೇಳಿದ್ರೆ, ಇಲ್ಲಿ ಅಪೋಸಿಟ್ ಆಗಿದೆ. ಅಂದರೆ ಈಗ ರೇಟ್ ಫಸ್ಟು, ಆಮೇಲೆ ನಂಬರ್ ಆಫ್ ಪೀರಿಯಡ್, ಆಮೇಲೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬಂದಿದೆ. ಆ್ಯಕ್ಚುಲಿ ಲೋನ್ ಅಮೌಂಟೆಲ್ಲ ಕ್ಯಾಲ್ಕುಲೇಷನ್ ಮಾಡುವಾಗ PTR ಹೀಗೆ ತೊಗೊಳ್ತೀರಲ್ವ. PTR ಅಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂಸ್, ಟೈಮ್ ಮತ್ತು ರೇಟ್, ಆಮೇಲೆ ಡಿವೈಡೆಡ್ ಬೈ 100 ಈ ಥರ ತೊಗೊಳ್ತೀವಿ ಅಲ್ವಾ. ಸೊ ಆಗಿರೋದ್ರಿಂದ ಅದು ಪ್ಲಸ್ಸಲ್ಲಿ ಬರ್ತಿತ್ತು. ಇದು ಅಪೋಸಿಟ್ ಇರೋದ್ರಿಂದ ರೇಟು, ಪೀರಿಯಡ್ಡು, ಆಮೇಲೆ ಪ್ರಿನ್ಸಿಪಲ್ ವ್ಯಾಲ್ಯೂ ಇದೆ ಅಲ್ವಾ, ಅದಕ್ಕೆ ಮೈನಸ್ ಬರ್ತಾ ಇದೆ. ಸೊ ಮೈನಸ್ ಬರಬಾರ್ದು ಅಂದರೆ ನಾವೊಂದು ಮೈನಸ್ ಚಿಹ್ನೆನ ಯೂಸ್ ಮಾಡಬೇಕಾಗತ್ತೆ. ಅಲ್ಲಿ ಎಲ್ಲಿ ಯೂಸ್ ಮಾಡಬೇಕು, PV ಅಂತ ಕಾಣಿಸುತ್ತಲ್ವ, ಆ ಸೆಲ್ ಅಡ್ರೆಸ್ ಕ್ಲಿಕ್ ಮಾಡಿದಾರಲ್ಲ, ಅದ್ರ ಹಿಂದ್ಗಡೆ ಕ್ಲಿಕ್ ಮಾಡಿ ಒಂದು ಮೈನಸ್ ಸಿಂಬಾಲನ್ನು ಯೂಸ್ ಮಾಡಿ ಆಮೇಲೆ ಓಕೆ ಮಾಡಿದರೆ ಆಯಿತು. ಇಲ್ಲೇನಾಯಿತು, ಲೋನ್ ಅಮೌಂಟ್ ಬಂತು. ಸೊ ಇಲ್ಲಿ ಇಂಟ್ರೆಸ್ಟ್ ಜೊತೆಗೆ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡ್ತು. ಸೊ ನಿಮಗೆ ಇದರೊಳಗಡೆ ನಿಮಗೆ ಟೋಟಲ್ಲು ಇಂಟ್ರೆಸ್ಟ್ ಅಮೌಂಟೇ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋದಿದ್ರೆ, ನೀವು ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಅಂತ ಬೇಕಿದ್ರೆ ಒಂದು ಕಾಲಮ್ ತೊಗೊಳ್ರಿ. ಸೊ ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ ಲೋನ್ ಅಮೌಂಟ್ ಇಂಟು ಇಂಟ್ರೆಸ್ಟ್ ರೇಟ್ ಅಂತ ತಗೊಳ್ರಿ. ಅಂದರೆ ಇದು 3 ವರ್ಷ ತೊಗೊಂಡಿರೋದ್ರಿಂದ ನಿಮ್ಗೇನಾಗುತ್ತೆ ಕೇಳಿದ್ರೆ ಇಯರ್ಲಿಗೆ ಕ್ಯಾಲ್ಕುಲೇಷನ್ ಮಾಡಿಕೊಡುತ್ತೆ. ಸೊ ನೀವು ಇಯರ್ಲಿ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಅಮೌಂಟನ್ನು ಫೈಂಡ್ ಔಟ್ ಮಾಡೋದಿದ್ರೆ, ಸೊ ನೀವೇನು ಮಾಡಬೇಕಾಗತ್ತೆ, ಸೊ ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ ಲೋನ್ ಅಮೌಂಟ್ ಇಂಟು ಇಂಟ್ರೆಸ್ಟ್ ರೇಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಂಟರ್ ಹೊಡೆದ್ರೆ ಆಯಿತು. 3000 ಅಂತ ಬಂತು. ಸೊ ಇಲ್ಲಿ 3000 ಏನಾಗುತ್ತೆ ಕೇಳಿದ್ರೆ ಇಂಟ್ರೆಸ್ಟ್ ಅಮೌಂಟ್ ಅಂತ ಬರುತ್ತೆ. ಓಕೆ, ಸೊ ಅದನ್ನು ನೀವು ಡ್ರ್ಯಾಗ್ ಮಾಡ್ಕೋಬೋದು. ಹೀಗೆ ಬೇಕಿದೆ, ಕಾಣಿಸ್ತಾ ಇದೆಯಲ್ವಾ. ಓಕೆ, ಏನು ಮಾಡ್ಬೇಕು ಹೇಳಿ, ಇಸ್ ಈಕ್ವಲ್ ಟು ಹಾಕಿ ಲೋನ್ ಅಮೌಂಟ್ ಇಂಟು ಇಂಟ್ರೆಸ್ಟ್ ರೇಟ್ ಮಾಡಿ ಎಂಟರ್ ಹೊಡೆದ್ರೆ ಆಯಿತು. ಅದು ಇಂಟ್ರೆಸ್ಟ್ ಅಮೌಂಟ್ ಅಂತ ಕ್ಯಾಲ್ಕುಲೇಷನ್ ಆಗುತ್ತೆ. ಓಕೆ, ಸೊ ನೀವು ಇದನ್ನು ಮಾಡ್ಕೋಬೋದು. ಇಲ್ಲ ನಿಮಗೆ ಮಂತ್ಲಿ ಇಯರ್ಲಿ ಇನ್ಸ್ಟಾಲ್ಮೆಂಟ್ ಸಿಕ್ಕಿದೆ,
ಸೊ ಇಂಟ್ರೆಸ್ಟು ಎಷ್ಟು ಬರುತ್ತೆ ಅದರಲ್ಲಿ ಅಂತ ತೋರಿಸ್ಲಿಕ್ಕೋಸ್ಕರ ಅದು ಮಾಡಿದೆ ನಾನು. ಸೊ ಇಲ್ಲ ನಿಮ್ಗೆ ಇಯರ್ಲಿ ಇನ್ಸ್ಟಾಲ್ಮೆಂಟ್ ಸಿಕ್ಕಿದೆ, ನಮ್ಗೆ ಇಯರ್ಲಿ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಮಂತ್ಲಿ ಕಟ್ತೀವಿ ನಾವು ಅನ್ನೋಂಗಿದ್ರೆ ಇಲ್ಲಿ ನೀವು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಾಲಮನ್ನು ಮಾಡ್ಕೋಬೋದು. ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ತಗೊಳ್ಳಿ. ಸೊ ಇಲ್ಲಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ತೊಗೊಳ್ಳುವಾಗ ಈಸಿ ಮೆಥಡ್, ಯಾಕೆ ಕೇಳಿದ್ರೆ ಆಲ್ರೆಡಿ ಇಯರ್ಲಿ ಸಿಕ್ಬಿಟ್ಟಿದೆ. ಸೊ ನೀವು ಮಂತ್ಲಿ ತೊಗೋಬೋದು. ಸೊ ಇಲ್ಲಿ ಮಂತ್ಲಿ ತೊಗೊಳ್ಳೋದಿದ್ರೆ ನೀವೇನು ಮಾಡಬೇಕು, ಇಯರ್ಲಿ ಇನ್ಸ್ಟಾಲ್ಮೆಂಟ್ ಡಿವೈಡೆಡ್ ಬೈ 12 ಅಂತ ಇಲ್ಲಿ ನೀವು ಮಂತ್ಲಿ ಬರುತ್ತೆ, ಇಲ್ಲಿ ಡ್ರ್ಯಾಗ್ ಮಾಡ್ಕೊಂತ ಆಯಿತು. ಗೊತ್ತಾಯ್ತಲ್ವಾ? ಸೊ ಇದು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮತ್ತು ಇಯರ್ಲಿ ಇನ್ಸ್ಟಾಲ್ಮೆಂಟನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಮೆಥಡ್ಸ್. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ನೀವು ಪೂರ್ತಿ ನೋಡಿರಿ. ಇಷ್ಟ ಆಯಿತು ಅಥವಾ ನಿಮ್ಗೇನು ಅನಿಸುತ್ತೋ, ನಿಮಗೆ ಈಗ ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ವಿಡಿಯೋ ನೋಡುವಾಗ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಅದರಲ್ಲಿ ಹಾಕ್ಬೋದು. ಇಲ್ಲ ನಿಮಗೇನು ಗೊತ್ತಾಗಲಿಲ್ಲ ಕ್ವಶನ್ ಕೇಳ್ಬೋದು, ನಾನು ಅದಕ್ಕೆ ರಿಪೀಟ್ ಆನ್ಸರ್ ಮಾಡ್ತೀನಿ ಬೇಕಿದ್ರೆ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ಪೂರ್ತಿ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನಾನು ನಿಮ್ಗೆ ಲಿಂಕ್ ಕಳಿಸಿದ್ರು ಅಥವಾ ಆಟೋಮೆಟಿಕ್ಲಿ ನಿಮ್ಗೇನಾಗುತ್ತೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನಲ್ಲಿ ಆಲ್ ಆಪ್ಷನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.